ಹುಬ್ಬಳ್ಳಿಯ ಕೇಶಾಪುರದಲ್ಲಿ ಕಾನ್ವೆಂಟ್ ಗರ್ಲ್ಸ್ ಸ್ಕೂಲಿನಲ್ಲಿ ಪಾಲಕರಿಂದ ಆಕ್ರೋಶ. ಹೌದು ಪ್ರಿಯ ವೀಕ್ಷಕರೇ, ಕೇಶಾಪುರದ ಪ್ರಸಿದ್ಧ ಶಾಲೆಯಾದ ಕಾನ್ವೆಂಟ್ ಗರ್ಲ್ಸ್ ಸ್ಕೂಲ್ನಲ್ಲಿ 10ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಬೆಳಗ್ಗೆ 8ರಿಂದ ಸಾಯಂಕಾಲ 4:30ರವರೆಗೆ ಶಾಲೆಯ ಸಮಯ ಇದ್ದರೂ ಕೂಡ ಈ ವಿದ್ಯಾರ್ಥಿನಿಯರಿಗೆ ರಾತ್ರಿ 7:15ರವರೆಗೆ ಈ ಶಾಲೆಯ ಒಳಗೆ ನೆಲದ ಮೇಲೆ ಕುಂದಿರಿಸಿದ್ದರಿಂದ ಪಾಲಕರು ಬಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೀವು ಯಾಕೆ ಮಾತಾಡ್ತಾ ಇಲ್ರಿ? ಎಲ್ಲರೂ ಪೇರೆಂಟ್ಸ್ ಎಲ್ಲರೂ ಮಾತಾಡ್ರಿ ಬರ್ರಿ ಇಲ್ಲಿ. ಅವರೆಲ್ಲ ನಿಮ್ಮ ಮೇಲೆ ಆಗ್ತಾ ಇದ್ದಾರೆ, ನೀವು ಕಲಿಸ್ತಾ ಇಲ್ಲ. ನಾವು ಎದಕ್ಕೆ ಕಲಿಸ್ತಾ ಇದೀವಿ? ಏನು ರಿವಿಷನ್ ಮಾಡಿಲ್ಲ ಅವ್ರ. ಇನ್ ಗುಡ್ ಸ್ಕೂಲ್ ವೈ ವಿ ಆರ್ ಕೀಪಿಂಗ್ ಪಾಯಿಂಟ್ಸ್. ಇಲ್ಲಾಂದ್ರೆ ಕುಂದರ್ತೀರಿ 12 ತಾಸಲ್ಲ, ಅವ್ರು 11 ಗಂಟೆ ಕಳಿಸ್ತಾರೆ ರಾತ್ರಿ. ನಾನು ಹುಡುಗರಿಗೆ ಏನಾದ್ರು ಯಾರು ಹೋದ್ರಿ डिपार्टमेंट बच्चों को कितना बोल के पढ़ाती है लोग? ऐसा स्कूल लगे 8 बजे तक। अभी 7 बजने आया तो अभी ये स्कूल छोड़ने का नाम नहीं ले रहे। बच्चे सुबह से कुछ खाए नहीं। तुम बात करो, 10 बजे नहीं छोड़ेंगे, 10 बजे भी नहीं छोड़ते। अभी नहीं पिलाएंगे। हम लोग भी इंसान ही है, हम लोग भी बच्चों के बारे में इसलिए लोग वेट कर। टीचिंग तो टोटली वेस्ट है यहाँ पे. ಆಗ ಈ ವಿದ್ಯಾರ್ಥಿನಿಯರಿಗೆ ಮನೆಗೆ ಕಳಿಸಿದ್ದಾರೆ. ಈ ಘಟನೆಯು ಶಾಲೆಯ ಗೌರವಕ್ಕೆ ಧಕ್ಕೆ ಕೊಡುವಂಥ ಕೆಲಸ ಆಗಿದೆ. ಇದನ್ನು ನೋಡಿ ನಮ್ಮ ಸುದ್ದಿವಾಹಿನಿ ತಂಡವು ಶಾಲೆಗೆ ಹೋಗಿ ಭೇಟಿ ನೀಡಿದಾಗ ಆಗ ಅಲ್ಲಿಯ ಪ್ರಿನ್ಸಿಪಾಲ್ ಹಾಗೂ ಶಿಕ್ಷಕರು ನಾವು ಇದನ್ನು ಇಲ್ಲಿಗೆ ಮುಚ್ಚಿ ಹಾಕಿದ್ದೇವೆ ಮತ್ತು ಶಹರ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಮಾತನಾಡಿದ್ದೇವೆ, ತಾವು ಇದನ್ನು ಸುದ್ದಿ ಮಾಡಬೇಡಿ ಎಂದು ನೇರವಾಗಿ ಹೇಳುತ್ತಿದ್ದಾರೆ. ಮೇಡಮ್, ನಾವು ಅಮೋಘ ನ್ಯೂಸ್ ಚಾನಲಿಂದ ಬಂದಿದ್ದೀವಿ. ಅಲ್ಲ, ಅದು ನಿನ್ನೆ ಏನು ಘಟನೆ ರೀ ಮೇಡಮ್? ಅದೆಲ್ಲ ಹೇಳೋದು ಬೇಡ, ಅದು ಮುಗ್ದೈತಿ. ಡಿಪಾರ್ಟ್ಮೆಂಟ್ ಬಂದಿತ್ತು ಬೇಡ. ಅಲ್ಲ, 8 ಗಂಟೆ ಮಟ್ಟ ನೀವು ಇಲ್ಲ ಸರ್, 8 ಗಂಟೆ ತನಕ ಇಲ್ಲ. ನಿನ್ನೆ ಒಂದೇ ದಿನ ಅದು ಇವತ್ತು ಎಕ್ಸಾಮ್ ನಡೆಸಬೇಕಿತ್ತು, ಮತ್ತು ಪ್ರಿಪರೇಟರಿ ಬಂತಲ್ಲ, ಅದಕ್ಕಾಗಿ ಅದು ಡಿಪಾರ್ಟ್ಮೆಂಟ್ ಈಗ 40+ ಏನೋ ಬಂದೈತಲ್ಲ, ಅದೊಂದು ಮಾಡ್ಕೊಳ್ತಾ ಇದ್ವಿ. ಅದು 2 ಕ್ಲಾಸಿಗೆ ಅಷ್ಟೇ ಮೆಸೇಜ್ ಹಾಕ್ಲಿಕ್ಕೆ ಮರ್ತು ಬಿಟ್ರು ಅವರು. ಅದಕ್ಕಾಗಿ ಇದು ಮಾಡಿ ಅಲ್ಲ, ಮತ್ತು ಕೆಲವು ಪೇರೆಂಟ್ಸ್ಗಳು ನಮಗೆ ಇದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅಂದ್ರೆ ಕಂಟಿನ್ಯೂ ಹಿಂಗ ಆಗಿದೆ ಅಂತ ಹೇಳ. ನಿನ್ನೆ ಒಂದೇ ದಿನ ಆಗಿಲ್ಲ ರೀ? ಇಲ್ಲ, ಕಂಟಿನ್ಯೂ ಆಗ್ಲಿಲ್ಲ. ಅವ್ರದ್ದು ಡಿಪಾರ್ಟ್ಮೆಂಟ್ ಕೊಟ್ಟೈತಿ 5:30-6 ಗಂಟೆ ತನಕ ಅವರಿಗೆ ಬರ್ಸ್ಕೊಳ್ಳಿಕ್ಕೆ. ಅದು ಮಿಷನ್ 40+ ಅವ್ರು ಕೊಟ್ಟಾರದು. ಅದರಿಂದ ಮಾಡಿ ಅದು ಒಂದೇ ಕ್ಲಾಸಿಗೆ, ಉಳಿದವರಿಗೆಲ್ಲ ಏನಿಲ್ಲ. ಇದು ಉಳಿದವರು ಅದು ಏನು ಮಾಡಲೇ ಇಲ್ಲಾಗಿದ್ರು. ನಿನ್ನೆ ಅದು ಬರ್ಸ್ಕೊಂಡು ಈ ಪ್ರಿಪರೇಟರಿ ಎಕ್ಸಾಮ್ ಮಂಗಳವಾರ ಐತಿ, ಮತ್ತು ಗಣರಾಜ್ಯೋತ್ಸವ ಇದು ಮಂಡೇ ಐತಿ, ಸಂಡೇ. ಮತ್ತು ಅವ್ರಿಗೆ 3 ಪೇಪರ್ ಇದು FA4 ಇತ್ತು, 19th, 20, 21st. ಅದು 3 ಪೇಪರ್ ಬಿಟ್ಕೊಂಡು 3 ಮಾಡ್ಕೊಂಡು ಅದು ಮುಗಿಸ್ಕೊಂಡು ಮತ್ತೆ ಇವತ್ತು ಮಾಡೋದಿತ್ತದು. ನಿನ್ನೆ ಸ್ವಲ್ಪ ಮುಗಿಸ್ಲಿಕ್ಕೆ ಅಂತ ಇದ್ದು, ಅದಕ್ಕಾಗಿ ಆ ಕ್ಲಾಸಿಗೆ ಒಂದು ಕ್ಲಾಸಿಗೆ ಮೆಸೇಜ್. ಮೇಡಮ್, ಈಗ ಎಕ್ಸಾಮ್ ಇರಲಿ ಏನೂ ಇರಲಿ ರೀ, ಅದು ಯಾವ ಟೈಮಿಂಗ್ ಟು ಟೈಮಿಂಗ್ ತಗೋಬೇಕಲ್ಲ. ಮಕ್ಕಳಿಗೂ ಅದು ಸಮಸ್ಯೆ ಆಗುತ್ತೆ ಮುಂದ್ಗಡೆ. ಮಕ್ಕಳಿಗೆಲ್ಲ ನೀವು ಹಿಂಗೆ ತೊಂದರೆ ಕೊಟ್ಟು ಅದು ಎಕ್ಸಾಮ್ ಕ್ಲಾಸ್ ಇಡೋದು 8 ಗಂಟೆ ಮಟ್ಟ, ಅದು ಟೋಟಲಿ ರಾಂಗ್. ಅಲ್ಲ, ಮಾಡ್ತಾ ಇಲ್ಲ ನಾವು ಅದೆಲ್ಲ. ಅಲ್ಲ, ಕಂಟಿನ್ಯೂ ಮತ್ತೆ ಇದೆ ಅಂತಲ್ಲ. ಈಗ ನಿನ್ನೆ ಅದು ಸುದ್ದಿ ಆದಾಗ್ಲಿಂದ ನೀವು ಬಂದ್ ಮಾಡಿದ್ರಿ? ಇಲ್ಲಪ್ಪ, ಕಂಟಿನ್ಯೂ ಇಲ್ಲ. ಈಗ ಎಷ್ಟು ದಿನ ಮಾಡಿದ್ರಿ ಮೇಡಮ್ ನೀವು ಆ ಥರ? 8 ಗಂಟೆ ಮಟ್ಟ ನಿನ್ನೆ ಒಂದೇ ದಿನ ಅದು ಅವರಿಗೆ. ನಿನ್ನೆ ಒಂದು ದಿನ ಅಲ್ಲ ರೀ ಮೇಡಮ್, ಈಗ ನಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಪೇರೆಂಟ್ಸ್ ಎಲ್ಲ. ಇಲ್ಲಪ್ಪ, ಇಲ್ಲ, ನಿನ್ನೆ ಒಂದೇ ದಿನ. ಇದು ಮಿಷನ್ ಒಂದು ದಿನ ಅಲ್ರಿ ಮೇಡಮ್, 4-5 ದಿನದಿಂದ ನಡೀತಾ ಇದೆ. ಇಲ್ಲ, ಮಿಷನ್ 40 ಅದು 10th ಸ್ಟ್ಯಾಂಡರ್ಡಿಗೆ 5:30-6 ಗಂಟೆ ತನಕ ನಡೆಸಿ ಡಿಪಾರ್ಟ್ಮೆಂಟ್ ಹೇಳಿದ್ರು ಬರ್ಸ್ಲಿಕ್ಕೆ. ಹಾಂ ರೀ ಮೇಡಮ್, ಅಷ್ಟೇ. ನಿನ್ನೆ ಅವ್ರು ಮುಗಿಸ್ಲಿಲ್ಲಾಗಿದ್ರು, ಇವತ್ತು ಎಕ್ಸಾಮ್ ಇತ್ತು, ನಿನ್ನೆ ಮುಗಿಸ್ಕೊಳ್ರಿ ಅಂತ ಹೇಳಿ ನಿನ್ನೆ ಅಷ್ಟೇ ಅವರಿಗೆ ಇಟ್ಟಿದ್ವಿ ಅಷ್ಟೇ, ಮತ್ತೇನಿಲ್ಲ. ಅಲ್ಲ, ಈಗ ನಿನ್ನೆ ಅದು ಏನು ಯಾವ ಸ್ಟ್ಯಾಂಡರ್ಡ್ ಹಂಗಲ್ಲ, ಯಾವ ಸ್ಟ್ಯಾಂಡರ್ಡ್ ಮಟ್ಟ ನೀವು ನಿನ್ನೆ ಅವ್ರಿಗೆ ಕುಂದಿರಿಸ್ಕೊಂಡಿದ್ರಿ ಮೇಡಮ್? ಯಾರಿಲ್ಲ, 10th ಅಷ್ಟೇ. 10th ಸ್ಟ್ಯಾಂಡರ್ಡ್ ಒಂದೇ, 9th, 8th, 7th ಏನಿಲ್ಲ? ಅದೆಲ್ಲ ನೀವು ಇದ್ರಲ್ಲಿ ಹಾಕೋದು ಬೇಡ ಸರ್, ಮುಗಿಸ್ತೇವೆ ನಾವು. ಇವತ್ತು ಡಿಪಾರ್ಟ್ಮೆಂಟ್ ಬಂದಿತ್ತು, ಮಾತನಾಡ್ಸಿ. ಯಾವ ಡಿಪಾರ್ಟ್ಮೆಂಟ್ ಯಾರು ಬಂದಿದ್ರಿ ಮೇಡಮ್? BO ಆಫೀಸ್ ಅವರು ಬಂದಿದ್ರು. ಇಲ್ಲಿ ಇದು ಶಹರ್ BO ಬರ್ತಾರ, ಗ್ರಾಮೀಣ ಬರ್ತಾರ ಇದಕ್ಕೆ? ಇಲ್ಲಿ ಶಹರ್ BO ಬರ್ತಾರೆ.
ಇಲ್ಲಿ ಶಹರ್ ಬಿ ಅವ್ರು ಬರ್ತಾರೇನ್ರಿ ಮೇಡಮ್? ನೀವು ಅದರೆಲ್ಲ ಇದೆಲ್ಲ ನ್ಯೂಸ್ ಹಾಕೋದು ಬೇಡ, ಈಗಷ್ಟೇ ವೈರಲ್ ಆಗೈತಿ ಸಾಕು. ಅರ್ಥ ಆಯ್ತು? ಏನಿಲ್ಲ ಮೇಡಮ್, ನಾವು ಅದ್ರ ಬಗ್ಗೆ ಮತ್ತೆ ನಾವು ಬರ್ಬೇಕಂತ ಕಂಪ್ಲೇಂಟ್ ಅದ್ರ ಬಗ್ಗೆ ನಾವು ಎನ್ಕ್ವೈರಿ ಮಾಡಿ ಅದ್ರ ಬಗ್ಗೆ ನಾವು ಸುದ್ದಿ ಮಾಡ್ಲಿಕ್ಕೆ ಅಂತ ಹೇಳಿ ಇಲ್ಲ ಬಂದಿದ್ದೀವಿ. ಅದೇ ಮುಗಿಸ್ತೇವೆ ನಾವು. ನಿನ್ನೆ ಒಂದು ಅದು ಕೂಡ ಏನಾಗೈತಿ, ಅದ್ರ ಬಗ್ಗೆ ಅಲ್ರಿ ಮೇಡಮ್, ಮೂರ್ ಪ್ರಿಪರೇಟರಿ ಇತ್ತಲ್ಲ, ಈಗ ಏನಾಗೈತಿ ನಾವು FF4 ನಿನ್ನೆ ಇವತ್ತು ಮಾಡಿ ಮುಗಿಸಿ, ನಾಳೆ ನಾಡ್ದು ಅವರು ರಜೆ ಮಂಡೇ ರಜೆ ಕೊಟ್ಟು ಪ್ರಿಪರೇಟರಿ ಮತ್ತೆ 2 ಟ್ಯೂಸ್ಡೇ ಅಂದ್ರೆ ಇದಕ್ಕೆಲ್ಲ ನೀವು BO ಪರ್ಮಿಷನ್ ಯಾರಾದ್ರೂ ಕೊಟ್ಟಿದ್ರಿ ನಿಮ್ಗೆ? ಇದಕ್ಕೆಲ್ಲ 8 ಗಂಟೆ ಮಟ್ಟ ಕ್ಲಾಸ್ ನಡೆಸಲಿಕ್ಕೆ? 8 ಗಂಟೆ ಇಲ್ಲ ಸರ್, 8 ಗಂಟೆ ಮಟ್ಟ ವಿಡಿಯೋ ಇದೆಯಾ ನಮ್ಮ ಹತ್ರ? ಅದು 8 ಗಂಟೆ ಇಲ್ಲಪ್ಪ, ರಾತ್ರಿ 8 ಗಂಟೆ ಮಟ್ಟ ಮಾಡಿದ ವಿಡಿಯೋ ಇದೆ. ಅದು ನಮ್ಮ ಕಡೆ ಕ್ಲೈಂಟ್ ವಿಡಿಯೋ ಮಾಡಿ ಬಂದಿದ್ರಿ ಒಳಗೂ ಕೊಟ್ಟಿದ್ದಾರೆ ಕಂಪ್ಲೇಂಟ್. ನಿನ್ನೆ 7 ಗಂಟೆಗೆ ಅಷ್ಟು 7:15 ತಕ ಆಗೈತಿ, ಅವ್ರು ಮೆಸೇಜ್ ಹಾಕ್ಲಿಕ್ಕೆ ಮರ್ತು ಬಿಟ್ರು ಅಷ್ಟೇ. ಇವ್ರಿಗೆ ಮೆಸೇಜ್ ನಿನ್ನೆ ಎಷ್ಟು 7 ಗಂಟೆ ಮಟ್ಟ ಇತ್ತೇನ್ರಿ ಲಾಸ್ಟ್? 7:15 ಅವ್ರಿಗಷ್ಟೇ, ಅವರಷ್ಟೇ ಅವ್ರು ಹೋಗ್ತಾ ಇದ್ರು ಸರ್, ಹೋಗ್ತಾ ಇದ್ರು ಪೇರೆಂಟ್ಸ್ ಅವರಷ್ಟೇ. ಈಗ ಅದ್ರ ಬಗ್ಗೆ BO ಅವ್ರು ಏನಂತಾರ್ರಿ ಮೇಡಮ್? ಈಗೇನ್ ನೀವು ಅಂದ್ರಲ್ಲ ಮುಗಿಸಿದೇವ್ ತೋರಿ ಅಂತ ಹೇಳಿ? ಇಲ್ಲ ಮಾಡ್ಬೇಡ್ರಿ ಅಂತ ಹೇಳಿದ್ರು ಅವರು ಅಷ್ಟೇ. ನಿನ್ನೆ ಒಂದೇ ದಿನ, ಉಳಿದ ದಿನ ಇಲ್ಲ ಸರ್. ಈಗ ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ ಸರ್, ಯಾಕಂದ್ರೆ ಗಣರಾಜ್ಯೋತ್ಸವ ಇತ್ತಲ್ಲ, ಹಾಲಿಡೇ ಬಂದೈತಿ. ಅಲ್ಲ ಸರ್, ಏನೋ ಇರ್ಲಿ ಸರ್, ಎಕ್ಸಾಮ್ ನೀವು ಅವ್ರದ್ದು ಅನುಮತಿ ಇಲ್ಲದೂ ನೀವು ಅವ್ರ ಫೋರ್ಸೇಬಲ್ ಕುಂದಿರ್ಸ್ಕೊಂಡ್ರಿ, ಅದು ವೇರಿ ಪೇರೆಂಟ್ಸ್ ಅವ್ರಿಗೂ ವರ್ಕ್ ಇರ್ತಾವಲ್ಲ, 8 ಗಂಟೆ ಮೇಡಮ್ ಮಕ್ಕಳಿಗೆ ಕರ್ಕೊಂಬರಾಕ ನಿಂದ್ರಾಕ ಹಂಗಲ್ಲ. ನಿನ್ನೆ ಒಂದೇ ದಿನ ಅದು ಕಂಪ್ಲೀಟ್ ಮಾಡ್ಲಿಕ್ಕೆ ಅಂತ ಇಟ್ಕೊಂಡಿದ್ವಿ, ಮತ್ತು ಅದು ಲಾಸ್ಟ್ ಅದು ಇತ್ತು ನಿನ್ನೆ ಒಂದೇ ದಿನ. ಇವತ್ತಿಂದ ಅವ್ರದ್ದು ಎಕ್ಸಾಮ್ ನಡೀತು. ಒಂದ್ ಬೈಟ್ ಕೊಟ್ಬಿಡ್ರಿ, ನಾವು ಒಂದೇ ದಿನ ಇಟ್ಟಿದ್ವಿ ಅಂತ ಹೇಳಿ. ಬೇಡ ಸರ್, ಇದೆಲ್ಲ ಇಲ್ಲ ಇಲ್ಲ, ನಮ್ಮ ಅದನ್ನ ಯೂಸ್ ಮಾಡ್ತೀವ್ರಿ. ಅಂದ್ರೆ ನೀವು ಒಂದೇ ದಿನ ಇಟ್ರಿ ಅಂತ ಹೇಳಿ ನಮ್ಗೆ ಹೇಳಿದ್ರು ಅಂದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಎಲ್ಲ ಹೇಳ್ಯಾರ, ಅದೆಲ್ಲ BO ಸರ್ ಡಿಪಾರ್ಟ್ಮೆಂಟ್ ಎಲ್ಲ ಬಂದೆಲ್ಲ ರಿಪೋರ್ಟ್ ತಗೊಂಡು ಇದಕ್ಕೆ ಶೇರ್ ಬರ್ತೈತಿ, ಗ್ರಾಮೀಣ ಬರ್ತಾರ್ರಿ BO ಯಾರು ಇದಕ್ಕೆ ಈಗ ಬರೋದು ನಿಮ್ಮ ಸ್ಕೂಲ್ ಸರ್, ಅವರು ಬಂದೆಲ್ಲ ಮುಗಿಸೋಗ್ಯಾರ. ಅದು ಏನು ಮುಗಿಸಿದ್ರಿ ಅವ್ರ? ಅಂದ್ರೆ ಯಾವ ತರ ಟೀಚರ್ಸಿಗೆ ನಮಗೆಲ್ಲ ಭೇಟಿಯಾಗೆಲ್ಲ ಅಶ್ಯೂರೆನ್ಸ್ ತೊಗೊಂಡು ಹೋಗ್ಯಾರ ಸರ್, ಇನ್ನೂ ಮಾಡಬೇಡ್ರಿ ಅಂತ. ಎಸ್ ಸರ್ ಅಂತ ನಾವು ಪ್ರಾಮಿಸ್ ಮಾಡಿದ್ವಿ. ಅಂದ್ರೆ ಏನಾಕೈತಿ, ಪೇರೆಂಟ್ಸ್ ಮಕ್ಕಳಿಗೆ ಇಲ್ಲಿ ಬಿಟ್ಟಿರ್ತಾರ, ಟೈಮ್ ಟು ಟೈಮ್ ಬರಲಿಲ್ಲ ಅಂತ ಅವ್ರಿಗೂ ಮತ್ತೆ ಚಿಂತೆ ಆಕೈತಲ್ಲ ಮಕ್ಕಳ ಮೇಲೆ. ಟೈಮ್ ಟು ಟೈಮ್ ಕೇಳ್ರಿ ಅವ್ರಿಗೆ, ನನ್ನ CC ಕ್ಯಾಮ್ರಾದಲ್ಲೂ ಐತಿ. ನಿನ್ನೆ ಒಂದೇ ದಿನ ಕಂಪ್ಲೀಟ್ ಮಾಡ್ಬೇಕಂತ ಇಟ್ವಿ ನಾವು ಅಷ್ಟೇ. ನನ್ನ CC ಕ್ಯಾಮ್ರಾನು ಐತಿ. ಇಲ್ಲಿ ಅದಂತೂ ಕಾಮನ್, ನೀವು ಸೆಕ್ಯೂರಿಟಿ ಇಡಬೇಕು ನೀವು, ಅದ್ರ ಬಗ್ಗೆ ಏನಿದಿಲ್ಲ. ಅದು ನೀವು CCTV ಕ್ಯಾಮ್ರಾ ಇರೋದು ಅದ್ರ ದಿನ ಇಲ್ಲ, ನಿನ್ನೆ ಒಂದೇ ದಿನ ಮಾಡೇವೆ ನಾವು. ಪ್ರತಿದಿನ ಅದು ನೀವು CC ಕ್ಯಾಮ್ರಾದಲ್ಲಿ ನೋಡ್ಕೊಂಡು ಒಂದೇ ದಿನ ಮಾಡಿದ್ರೆ ಯಾರಾದ್ರೂ ಪೇರೆಂಟ್ಸ್ ಕಂಪ್ಲೇಂಟ್ ಕೊಡಲ್ಲ ರೀ ಮೇಡಮ್? ಒಂದೇ ದಿನ ಆದ್ರೆ ನಡೀತಿರ್ತೀರಿ. ನಿನ್ನೆ ಒಂದೇ ದಿನ ಎಲ್ಲರೂ ಯಾವಾಗ ಹ್ಯಾರೆಸ್ಮೆಂಟ್ ಮಾಡ್ಲಿಕ್ಕಲ್ಲ, ಈಗ ಅವ್ರದ್ದೇ ಇಂಟರ್ನಲ್ ಮಾರ್ಕ್ಸ್ ಅಪ್ಲೋಡ್ ಮಾಡ್ಬೇಕು ನಾವು. ಕರೆಕ್ಟ್, ನೀವು ವಿದ್ಯಾರ್ಥಿಗೆ ನೀವು ಡೆವಲಪ್ಮೆಂಟ್ ಮಾಡಿರಿ, ಆದ್ರೆ ಟೈಮಿಂಗ್ ಏನಿದೆಲ್ಲ ಇಲ್ಲ, ನಮ್ ಟೈಮ್ ಶಾರ್ಟೇಜ್ ಐತಿ. 3 ಪ್ರಿಪರೇಟರಿ ಇದ್ದಾವ. ಮಂಗಳವಾರದಿಂದ 2ನೇ ಪ್ರಿಪರೇಟರಿ. FA ಎಕ್ಸಾಮ್ ಇವತ್ತಿತ್ತು. ಇವತ್ತು ಎಕ್ಸಾಮ್ ಆಗಿದೆಯಾ? ಇವತ್ತು ಬರ್ಲಿಲ್ಲ ಅವರು, ಕೆಲವ್ರು ಯಾರು FA ಎಕ್ಸಾಮ್ ಇಟ್ಟೇನಂತೀರಿ, ಮತ್ತೆ ಇವತ್ತು ಬಂದಿಲ್ಲ ಅಂತ ಮಾಡುದಿತ್ತು ಸರ್, ಮಾಡುದಿತ್ತು. ನೀವು ಎಲ್ಲ ಡೆವಲಪ್ ಮಾಡ್ಬೋದಿತ್ತಲ್ಲ, ಅವ್ರು ಬರ್ಲಿಲ್ಲ. ಯಾರಿ ಅವ್ರ ಮಕ್ಕಳು ಅಲ್ರಿ, ಮತ್ತೆ 8 ಗಂಟೆ ಕ್ಲಾಸ್ ನೋಡ್ರಿ. ಮತ್ತೆ ಇಲ್ಲ ಸರ್, ಹೇಳ್ರಿ ಸರ್, 8 ಗಂಟೆ ಕ್ಲಾಸ್ ತಗೊಳಿಲ್ಲ ನಿನ್ನೆ. ಅವ್ರು ಏನ್ ಮುಗಿಸಿತ್ತು ಅಷ್ಟೇ ಮುಗಿಸೇವಷ್ಟೇ, ಮತ್ತೇನಿಲ್ಲ. ವಿಡಿಯೋ ಅಲ್ಲಿ ಇದೆ. ಯಾವಾಗ ಕಂಪ್ಲೇಂಟ್ ಮಾಡ್ಲಿಕ್ಕೆ ನಾವು ಬರ್ಬೇಕು. ಯಾವಾಗ ಅವ್ರು ಬಂದು ಹೇಳಿ ವಿಡಿಯೋ ಮಾಡಿದ ಕೂಡ ಅವಾಗ ಎಲ್ಲರಿಗೂ ವ್ಯವಸ್ಥೆ ಕಳಿಸಿದ್ರು ಸರ್. ಇಲ್ಲ ಸರ್, ಇದೆಲ್ಲ ಮುಗಿಸೇವೆ. ಮತ್ತೆ ಕೇಳಿದ್ರು ಇಲ್ಲ, ಇದೆಲ್ಲ ಮುಗಿಸೇವೆ ನಾವು ಸರ್, ಇದೆಲ್ಲ ಮುಗಿಸೇವೆ. ನೀವು ಮೀಡಿಯಾದಲ್ಲಿ ಹಾಕೋದ್ ಬೇಡ. ಮತ್ತೆ ಜನರಿಗೆ ನೋಡ್ರಿ, ನಾವು ನಮ್ ತೋರಿಸುವಂತ ನಮ್ದು ಕರ್ತವ್ಯ ರೀ ಅದ. ಯಾಕಂದ್ರೆ ಇಟ್ ಈಸ್ ಮೈ ಡ್ಯೂಟಿ ಮೇಡಮ್ ಅದ. ಯಾಕಂದ್ರೆ ಅದನ್ನ ನಾವು ಏನ್ ನಡೆದೈತಲ್ಲ ಘಟನೆ ಎಲ್ಲ ನಾವು ಜನರಿಗೆ ತೋರಿಸಬೇಕಲ್ಲ. ಈ ಎಲ್ಲೆಲ್ಲಿ ಏನೇನ್ ನಡೆದಿದೆ ಅನ್ನೋದು ತೋರಿಸೋದು ನಮ್ದು ಕರ್ತವ್ಯ. ರಾತ್ರಿ 7:30ರವರೆಗೆ 10ನೆಯ ತರಗತಿ ಹೆಣ್ಣು ಮಕ್ಕಳಿಗೆ ನೆಲದ ಮೇಲೆ ಕುಂದಿರಿಸಿ ಪಾಠ ಮಾಡಿಸುವಂಥ ಪರ್ಮಿಷನ್ ಕೊಟ್ಟಿದ್ದಾದರೂ ಯಾರು? ಈ ವಿದ್ಯಾರ್ಥಿನಿಯರಿಗೆ ರಾತ್ರಿಯವರೆಗೆ ಶಾಲೆಯಲ್ಲಿ ಇರುವುದರಿಂದ ಅವರ ಆರೋಗ್ಯ ಕೂಡ ಪರಿಣಾಮ ಬೀಳಬಹುದು. ಇದಕ್ಕೆ ಶಹರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಉತ್ತರ ನೀಡಬೇಕು ಹಾಗೂ ಈ ಶಾಲೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಿಸ್ತಿನ ಕ್ರಮ ಜರುಗಿಸಬೇಕೆಂದು ನಮ್ಮ ಅಮೋಘ ನ್ಯೂಸ್ ಚಾನೆಲ್ ಕೇಳಿಕೊಳ್ಳುತ್ತಿದೆ.